ಯುವಕರ ಅಲೆ ರಕ್ಷಾ ರಾಮಯ್ಯ ಪರವಾಗಿದೆ. ಶಾಸಕ ಎನ್ ಶ್ರೀನಿವಾಸ್ ಮಾಜಿ ಶಾಸಕರ ವಿರುದ್ಧ ಗರಂ ಹಾಗೂ ಮುಖ್ಯವಾಗಿ ಎಂಎಲ್ಸಿ ರವಿ ಹೇಳಿಕೆ. ಹೌದು, ಕಾಂಗ್ರೆಸ್ ಅಭಿವೃದ್ಧಿ ಕೆಲಸವೇ ಮುಂದಿನ ಲೋಕಸಭಾ ಚುನಾವಣೆಯ ದಿಕ್ಸೂಚಿ. ಹೌದು, ಕಳೆದ 9 ತಿಂಗಳಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ಮತ್ತು 5 ಗ್ಯಾರಂಟಿ ಯೋಜನೆಗಳೇ ಮುಂದಿನ ಲೋಕಸಭಾ ಚುನಾವಣೆಯ ನನ್ನ ಕ್ಷೇತ್ರದಲ್ಲಿ ಮಾನದಂಡ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ವಿವಿಧೆಡೆ ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಬಹಿರಂಗ ಮತ ಪ್ರಚಾರದ ನೇತೃತ್ವ ವಹಿಸಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿದರು. ಹೌದು, ಒಂದೆಡೆ ರಾತ್ರಿಯಾದರೂ ಅದ್ದೂರಿ ಪ್ರಚಾರ. ಸೋಲೂರು ಹೋಬಳಿಯಲ್ಲಿ ಜನವೋ ಜನ, ಜೆಸಿಬಿಗಳ ಮುಖಾಂತರ ಹೂ ಸುರಿಮಳೆ. ಸೋಲೂರು ಹೋಬಳಿಯ ಬಿಟ್ಸಂದ್ರ, ಬಾಣವಾಡಿ, ಗುಡೇಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್, ಗುಡೇಮಾರನಹಳ್ಳಿ ಹಾಗೂ ಮೋಟಗಾನಹಳ್ಳಿ ಸೇರಿದಂತೆ ಸೋಲೂರಿನ ಹಲವೆಡೆ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಅದ್ದೂರಿ ಪ್ರಚಾರ. ನಂತರ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಕಳೆದ 9 ತಿಂಗಳಲ್ಲಿ 869 ಕೋಟಿ ಕಾಮಗಾರಿಗಳಾದ 220 ಕೆವಿ ವಿದ್ಯುತ್ ಉಪಘಟಕ, ವೃಷಭಾವತಿ ಏತ ನೀರಾವರಿ ಯೋಜನೆ, ನೆಲಮಂಗಲಕ್ಕೆ ಯುಜಿಡಿ ಯೋಜನೆ ಸೇರಿದಂತೆ 10 ಹಲವು ಯೋಜನೆಗಳಿಗೆ ಈಗಾಗಲೇ ಚಾಲನೆ ದೊರೆತಿದ್ದು ರಸ್ತೆ ಕಾಮಗಾರಿಗಳು ಮುಗಿದಿದೆ. ಕ್ಷೇತ್ರದ ಜನತೆಗೆ ನೀಡಿರುವ ಅಭಿವೃದ್ಧಿ ನೋಡಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ಕೈ ಬಲಪಡಿಸಬೇಕು ಎಂದು ಹೇಳಿದ್ದೇನೆ. ಜೊತೆಗೆ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಕುಮಾರಸ್ವಾಮಿಯವರ ಜೊತೆ ಮಾತನಾಡುತ್ತಿರುವಂತಹ ಮಾತುಗಳು ಯಾವುದೂ ಸಹ ಲೆಕ್ಕಕ್ಕೆ ಇಲ್ಲ ಹಾಗೂ ನನ್ನದೊಂದು ಯಾವುದೇ ಲೋಪದೋಷಗಳನ್ನು ಸಾಬೀತು ಮಾಡಿದರೆ ಆಗ ನಾನು ಮಾತನಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಎನ್ ಶ್ರೀನಿವಾಸ್ ಟಾಂಗ್ ನೀಡಿದ್ದು ಹೀಗಿದೆ. ಸೋಲೂರು ಹೋಬಳಿಯ 6 ಪಂಚಾಯತಿಗಳಿರ್ಬೋದು, ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ 27 ಗ್ರಾಮ ಪಂಚಾಯತಿಗೂ ನಮ್ಮ ಅಭ್ಯರ್ಥಿಯನ್ನು ಕರೆದುಕೊಂಡೋಗಿ ಮತದಾರ ಪ್ರಭುಗಳಿಗೆ ನಮಸ್ಕರಿಸಿ ಮತದಾರ ಪ್ರಭುಗಳ ಆಶೀರ್ವಾದವನ್ನು ನಾನು ರವಿಯಣ್ಣ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ರಕ್ಷಾ ರಾಮಯ್ಯ ಅವರಿಗೆ ಮತವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಾಧನೆ, ನಮ್ಮ ಸರ್ಕಾರದ ಸಾಧನೆ, ಈ ಕ್ಷೇತ್ರದ ಸೇವಕನಾಗಿ ನನ್ನ ಸಾಧನೆಯನ್ನು ಮುಂದಿಟ್ಟು ನಾವು ಮತ ಕೇಳಿದ್ದೀವಿ. ಎಲ್ಲಿಂದನೂ ಹಣ ತಂದು ಇಲ್ಲಿ ಖರ್ಚು ಮಾಡ್ತಿದ್ದಾರೆ ಅನ್ನೋ ಟೀಕೆಗಳು ಮಾಡ್ತಾ ಇದ್ದಾರೆ. ನಾನು ಕಿರಿಕಿರಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದೇ ಒಂದು ಉದಾಹರಣೆ, ಈ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂಥ 5 ಪೊಲೀಸ್ ಠಾಣೆಗಳಲ್ಲಿ ಯಾರ ಮೇಲಾದರೂ ಕೇಸ್ ಹಾಕ್ಸಿದಿನ ಅಂತಕ್ಕಂಥ ದಾಖಲೆ ತರಬೇಕು. ಅಥವಾ ಮಾಜಿ ಶಾಸಕರ ಥರ ಯಾರಾದರೂ ಡೆವಲಪರ್ಗೆ, ಯಾರಾದರೂ PDOಗೆ, ತಹಶೀಲ್ದಾರ್ಗೆ ನಾನು ದುಡ್ಡು ಕೊಡ್ರಿ ಅಂತ ಕಂಡೀಷನ್ ಹಾಕಿದ್ದೀನ. ಆಮೇಲೆ ಕಾಂಟ್ರಾಕ್ಟರ್ಗಳಿಗೆ ಕಮಿಷನ್ ಕೊಡೋವರೆಗೂ ಕಾಂಟ್ರಾಕ್ಟರ್ ಕಮಿಷನ್ ಕೊಡೋದಿರ್ರಿ. ತನ್ನ ಕ್ಷೇತ್ರದ JDS ಪಕ್ಷದ ಮುಖಂಡರುಗಳು ತರ್ತಕ್ಕಂಥ ಅನುದಾನಕ್ಕೆ, ತನ್ನನ್ನ MLA 2 ಸಾರಿ ಮಾಡಿದಂಥ ಮುಖಂಡರುಗಳು ತರ್ತಕ್ಕಂಥ ಅನುದಾನಕ್ಕೆ ಕಾಸಿಸ್ಕೊಂಡು ಪರ್ಸೆಂಟೇಜ್ ಕೊಡೋವರೆಗೂ ಇವ್ರು ಹೋಗಿ ಗುದ್ಲಿ ಹಿಡಿತಾ ಇರಲಿಲ್ಲ. ಇಂಥವ್ರ ನೀತಿ ಪಾಠ ಬೇಕೇನ್ರಿ? ಇಂಥವ್ರ ನೀತಿ ಪಾಠ ಇವ್ರ ಯೋಗ್ಯತೆಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನ ಒಬ್ಬ ಸಾಮಾನ್ಯ ಯುವಕನಿಗೆ 85,000 ಮತ ಹಾಕಿ 32,000 ಮುನ್ನಡೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನಾನು ಯಾವುದೇ ಪಾಪದ ದುಡ್ಡನ್ನು ತಂದಿಲ್ಲ. ನಾನು ದುಡ್ಡನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನ್ಯಾಯಯುತ ಮಾರ್ಗದಲ್ಲಿ ನಾನು ಮಾಡಿರ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೂ ದಾಖಲೆ ಇದೆ. ದಾಖಲೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಅವ್ರು ಯಾವುದೇ ರೀತಿಯ ನನ್ನ ಮೇಲೆ ಇರತಕ್ಕಂಥ ಆರೋಪಗಳಿಗೆ ಸಾಕ್ಷಿ ಕೊಡಬೇಕು. ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಿಮ್ಗೆಲ್ಲ ದಾಖಲೆ ಕೊಟ್ಟಿದ್ದೀನಿ. ಶ್ರೀನಿವಾಸ ಮೂರ್ತಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಶ್ರೀನಿವಾಸ ಮೂರ್ತಿ, ನಿನಗೆ ತಾಕತ್ತಿದ್ರೆ ಇನ್ನೊಂದು ಸಾರಿ ನನ್ನ ಬಗ್ಗೆ ಭ್ರಷ್ಟಾಚಾರದ ಆರೋಪ ನಾನು ಮಾಡಿದ್ದೀನಿ ಅಂತ ಇನ್ನೊಂದು ಮಾತಾಡು. ನಿನ್ನ ವಿರುದ್ಧ ನಾನು 50 ಕೋಟಿ ರೂಗಳ ಮಾನ ನಷ್ಟ ಮೊಕದ್ದಮೆಯನ್ನು ಹಾಕಲಿಲ್ಲ ಅಂತ ಅಂದ್ರೆ, ಈ ಕ್ಷೇತ್ರದ ಜನತೆಯ ಮುಂದೆ ನಿನ್ನ ಬಂಡವಾಳ ಬಿಚ್ಚಿಡಲಿಲ್ಲ ಅಂತ ಅಂದ್ರೆ ಹೇಳು. ನಾನು ನಿನ್ ಮಾತಾಡ್ಲಿ ಅಂತ ಬಿಟ್ಟಿದ್ದೀನಿ. ನನ್ನ ಹತ್ರ ದಾಖಲೆ ಇದೆ. ನನ್ನ ಪತ್ರದ ಮುಖೇನ ನಾನಿವತ್ತು ಸ್ಪಷ್ಟವಾಗಿ ನಾನು ಮಾಹಿತಿ ಪಡ್ಕೊಂಡಿದ್ದೀನಿ ನೀನು ಮಾಡಿದಂಥ ಪ್ರೆಸ್ ಮೀಟ್ಗೆ. ನಿನಗೆ ತಾಕತ್ತಿದ್ರೆ ಇನ್ನೊಂದು ಸಾರಿ ನನ್ನ ಮೇಲೆ ಕಳಬಿಲ್ ಇರ್ಬೋದು, ಇನ್ನೊಂದು ಬಿಲ್ ಇರ್ಬೋದು ಅಂತ ಮಾತನಾಡು. ಅದ್ರ ಪರಿಣಾಮ ನೀನು ಎದುರಿಸ್ತೀಯ. ನಾನು ಯಾವುದೇ ಕಳಬಿಲ್ ಮಾಡಕ್ ಸಾಧ್ಯ ಏನ್ರಿ ಇವತ್ತು? ನಂತರ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಮಾತನಾಡಿ, ಇಂದು ನಾಗರಿಕರು ಬಹಿರಂಗ ಸಭೆ ಯಶಸ್ವಿಯಾಗಿದೆ. ಶಾಸಕರ ಅಭಿವೃದ್ಧಿ ಕಾರ್ಯವೈಖರಿ ಮತ್ತು ರಾಜಕೀಯ ಕೌಶಲ್ಯಗಳಿಗೆ ಮನಸೋತು ಹಲವರು ಸೇರ್ಪಡೆಯಾಗುತ್ತಿದ್ದಾರೆ. ಇನ್ನು ಬಿಜೆಪಿಯವರು IT, ED ಇಲಾಖೆಗಳ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಹಾಗೂ ನೆಲಮಂಗಲ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಹೇಳಿಕೆಗೂ ಸಹ ಈ ಸಂದರ್ಭದಲ್ಲಿ MLC ರವಿ ಟಾಂಗ್ ನೀಡಿದ್ದು ಹೀಗಿದೆ. ಟೀಕೆ ಮಾಡಿದ್ದಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಯಾರೋ ಒಬ್ಬ ದಾರಿ ಹೋಗ ಕಿವಿಲ್ ಬಂದು ಹೇಳ್ತಾನೆ ಅಂತೇಳಿ
ಜನ 30,000 ಓಟಲ್ಲಿ ನೆಲಮಂಗಲದ ಜನ ಇವತ್ತು ಶಾಸಕರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನೆಲಮಂಗಲದ ಶಾಸಕರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅಂದರೆ ಇಡೀ ನೆಲಮಂಗಲದ ಜನರ ತೀರ್ಮಾನವನ್ನು ತಿರಸ್ಕಾರ ಮಾಡಿ ದುರಹಂಕಾರದಿಂದ ನೆಲಮಂಗಲದ ಜನಕ್ಕೆ ಅಪಮಾನ ಮಾಡಿದ್ದಾರೆ. ನೆಲಮಂಗಲದ ಜನರಿಗೆ ಏನಿವತ್ತು ಅವಮಾನ ಮಾಡಿರ್ತಕ್ಕಂಥದ್ದು ನೆಲಮಂಗಲದ ಜನರ ಕ್ಷಮೆಯನ್ನು ಕುಮಾರಸ್ವಾಮಿ ಕೇಳಬೇಕು ಈ ವಿಚಾರವನ್ನು. ಓಕೆ ಸರ್. ಕ್ಷೇತ್ರದ ಶಾಸಕರ ಬಗ್ಗೆ ಯಾವುದೇ ಆಧಾರಗಳಿಲ್ಲದೆ ಕಿವಿಯಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ಒಂದು ನಿರಾಧಾರವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹೇಳಿಕೆ ಮಾಡ್ತಾರೆ. ಅವರ ಇತ್ತೀಚಿನ ಹೇಳಿಕೆಗಳನ್ನು ನಾವು ಹೆಣ್ಮಕ್ಳ ಬಗ್ಗೆ, ರಾಜ್ಯದ ಹೆಣ್ಮಕ್ಳ ಬಗ್ಗೆ ಅವ್ರು ಇತ್ತೀಚೆಗೆ ಮಾಡಿರ್ತಕ್ಕಂಥ ಹೇಳಿಕೆಗಳು ಮತ್ತು ಹಿಟ್ ಅಂಡ್ ರನ್ ಜೋಗ್ ಕುಮಾರಸ್ವಾಮಿ ಆಗಿಂತ ಉತ್ತರ ಕುಮಾರಸ್ವಾಮಿ ಇವತ್ತು ಬುದ್ಧಿಭ್ರಮಣೆ ಆಗಿರಬೇಕು. ಅವ್ರನ್ನ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಅಗತ್ಯ, ಅವರಿಗೆ ತೀರಾ ಅತ್ಯಗತ್ಯವಾಗಿದೆ. ನಂತರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಮಾತನಾಡಿ, ಸ್ಥಳೀಯ ಶಾಸಕರ ಹಲವಾರು ಸಹಕಾರಗಳು ಅದ್ವಿತೀಯವಾಗಿದೆ, ಹಲವಾರು ಯೋಜನೆಗಳು ಅಭಿವೃದ್ಧಿ ಪೂರಕವಾಗಿದೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸಗಳನ್ನು ಕೈಗೊಳ್ಳುತ್ತೇನೆ ಎಂದು ರಕ್ಷಾರಾಮಯ್ಯ ಹೇಳಿದ್ದು ಹೀಗೆ. ಕಳೆದ 2 ದಿನ ನೆಲಮಂಗಲ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಹೋಬಳಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಜನತೆಯ ಜೊತೆ ಇದ್ದು ಅವರ ಒಂದು ಸ್ಪಂದನೆ ಮಾಡಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಣ್ಣನವರ ವಿಶ್ವಾಸ ಬಹಳಷ್ಟು ಜನರಲ್ಲಿ ತುಂಬಿದೆ. ನಿನ್ನೆ ಕಾಂತಣ್ಣ ಬಂದಿದ್ದೀವಿ, ರವಿಯಣ್ಣ ಬಂದಿದ್ದಾರೆ. ಗ್ಯಾರಂಟಿಗಳದ್ದು ಪ್ರತಿಯೊಬ್ಬರು ಮನೆಗೂ, ಪ್ರತಿಯೊಬ್ಬರು ಎಲ್ಲರಿಗೂ ಸೇರ್ತಾ ಇದೆ. ಸೊ ಇದು ಒಂದು ರಿಯಾಲಿಟಿಯಾಗಿ ಪ್ರತಿಯೊಬ್ಬರಿಗೂ ಮುಟ್ಟಿ ಜನರಿಗೆ ಒಳ್ಳೆಯ ಕೆಲಸಗಳಾಗ್ತಾ ಇದೆ. ಭಾಳಷ್ಟು ಖುಷಿಯಾಗಿದೆ ಒಂದು ಸಂಗತಿ. ನಾಳೆ ದೊಡ್ಡಬಳ್ಳಾಪುರ, ನಾಡಿದ್ದು 4 ಕ್ಷೇತ್ರ ಮಾಡ್ತಾ ಇದ್ದೀವಿ. ನಾಡಿದ್ದು ಗೌರಿಬಿದನೂರ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ. ಸರ್, ನೆನೆ ಅವರಿಗೆ ಅನುಭವ ಇಲ್ಲ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ಹುಟ್ಟಾಗ್ಲೇ ಆಗ್ಬಿಟ್ರು MLA ಇಲ್ಲ ಡಾಕ್ಟ್ರು. ಅವರು ಒಂದ್ಸಲ ಫಸ್ಟ್ ಟೈಮು ಓದ್ಬಿಟ್ಟು MBBS ಬರೆದ್ರೇ ಡಾಕ್ಟರ್ ಆಗೋದು. ಒಂದ್ಸಲ ಅವರು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದಾಗಲೇ ಅವ್ರಿಗೂ ಅನುಭವ ಇರಲಿಲ್ಲ. ಸೊ ಅವಾಗ ಆ ಟೈಮ್ ಕಂಟೆಸ್ಟ್ ಮಾಡಿದ್ಮೇಲೆ ಅವರು MLA ಆಗೋದು, ನಮಗೂ ಕಂಟೆಸ್ಟ್ ಮಾಡಿದ್ಮೇಲೆ MP ಆಗೋದು. ಸರ್, ಅವರ ಕಷ್ಟನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ನನಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ? ನಾವು ರಾಜಕೀಯ ಕುಟುಂಬದಿಂದ ಬಂದಿರೋರು, ನಮಗೂ ಎಲ್ಲ ಹಿಂದೆ ಮುಂದೆ ಗೊತ್ತಿರೋದು. ಅವ್ರಿಗೆ ಏನೇ ಒಂದು ವಿಷಯ ಇರಲಿ ಕಾಟಾಚಾರಕ್ಕೆ ಮಾತ್ರ ಮಾತಾಡ್ತಾ ಇರೋದು, ಇನ್ನೇನು ಅದರಲ್ಲಿ ಮ್ಯಾಟರ್ ಇಲ್ಲ ಅದರಲ್ಲಿ. ಯಾಕಂದರೆ ಏನೋ ಹೇಳಬೇಕಲ್ಲ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ ಅಷ್ಟೇ. ಅವರು ಒಂದು ಡಿಫಿಕಲ್ಟ್ ಸಿಚುವೇಶನ್ ಇದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಅಂತ ನಾವು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ಇದೇ ವೇಳೆಯಲ್ಲಿ ಸ್ಥಳೀಯ ಸಮಸ್ಯೆಗಳು, ಸೋಲೂರು ಭಾಗದ ಹಲವಾರು ಯೋಜನೆಗಳ ಬಗ್ಗೆ ಮುಖಂಡರಾದಂತಹ ನಾಗರುದ್ರ ಶರ್ಮಾ ಮಾಹಿತಿಯನ್ನು ನೀಡಿದ್ದು ಹೀಗಿದೆ. ಚುನಾವಣೆ 2024 ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಮತಯಾಚನೆ ಮಾಡಲಿಕ್ಕೆ ಬಂದಿರತಕ್ಕಂಥ ರಕ್ಷಾರಾಮಯ್ಯ ಅವರು ಮತ್ತು ನೆಲಮಂಗಲ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸ್ ಅವರು ಮತ್ತು MLC ಅವರಾದಂಥ ಸೀನಣ್ಣ ಅವರು ಮತ್ತು ನಮ್ಮ ಮುಖಂಡರಾದಂಥ CR ಗೌಡರ ನೇತೃತ್ವದಲ್ಲಿ ರಕ್ಷಾರಾಮಯ್ಯ ಅವರು ಸೋಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕ ಬಂಧುಗಳ ಮತದಾರರನ್ನು ಉದ್ದೇಶಿಸಿ ಮತಯಾಚನೆ ಬಂದಂಥ ಸಂದರ್ಭದಲ್ಲಿ ಅಭೂತಪೂರ್ವವಾದಂಥ ಸ್ವಾಗತವನ್ನು ಸೋಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕ ಬಂಧುಗಳು ಅವರನ್ನು ಸ್ವಾಗತ ಕೊಟ್ಟು ಕರ್ಕೊಂಡಿದ್ದಾರೆ. ಸುಮಾರು 2-2.5 ಸಾವಿರ ಜನ ಸೋಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಇಲ್ಲಿ ನೆರೆದಿದ್ದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಅವರಿಗೆ ಇನ್ನೊಂದು ಸಾರಿ ಮತ್ತೊಮ್ಮೆ ಮನವರಿಕೆಯನ್ನು ಮಾಡಿ, ನಡೆದಂಥ ಸರ್ಕಾರ ಕರ್ನಾಟಕ ಸರ್ಕಾರ, ಅದರ ಜೊತೆಗೆ ಯುವಕರು, ಉತ್ಸಾಹಿಗಳು ಆದಂಥ ನಮ್ಮ ಶ್ರೀನಿವಾಸರವರು, ಶಾಸಕರಾದಂಥ ಶ್ರೀನಿವಾಸರವರು ಅವರೂ ಸಹ ಈ ಕ್ಷೇತ್ರಕ್ಕೆ ಜನರ ಭರವಸೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಜನಸೇವಕರಾಗಿ ಕೆಲಸ ಕಾರ್ಯಗಳನ್ನ 10 ತಿಂಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನ ಮಾಧ್ಯಮದವರು ಮತ್ತು ಜನಸಾಮಾನ್ಯರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಸೋಲೂರು ಭಾಗದಲ್ಲಿ ನಮಗೆ ಸುಮಾರು 20-30 ವರ್ಷಗಳಿಂದ ಬಸ್ ಸ್ಟ್ಯಾಂಡ್ಗೆ ನಮ್ಮ KSRTC ಬಸ್ಗಳು ಪ್ರಯಾಣ ಮಾಡ್ತಕ್ಕಂಥ ಜನರನ್ನು ಬಸ್ ಸ್ಟ್ಯಾಂಡಿಗೆ ಬಂದು ಹತ್ಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತಾ ಇರಲಿಲ್ಲ. ನ್ಯಾಷನಲ್ ಹೈವೇನಲ್ಲೇ ಪ್ರಯಾಣಿಕರು ನಿಂತು ಪ್ರಯಾಣಿಕರೆಲ್ಲರೂ ಕೂಡ ಸಂಚಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಅನೇಕ ಅಕ್ಕಪಕ್ಕದ ಈ ವೇಳೆಯಲ್ಲಿ ಜಿಲ್ಲಾಧ್ಯಕ್ಷ CR ಗೌಡ, ಮುಖಂಡರಾದ ನಾಗರುದ್ರ ಶರ್ಮಾ, NPA ಸದಸ್ಯ ಹಾಗೂ ಗುಡೇಮರನಹಳ್ಳಿಯ ಮುಖಂಡ ರಂಗಸ್ವಾಮಿ, ಲಕ್ಕಿನಹಳ್ಳಿ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ನಾರಾಯಣ್, ವಕೀಲ ಹನುಮಂತೇಗೌಡ ಹಾಗೂ ಲಕ್ಕಿನಹಳ್ಳಿಯ ಹನುಮಂತರಾಜು ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ಮುಖಂಡರಾದಂಥ ಸ್ಟ್ಯಾನ್ಲಿ, ಡ್ಯಾನಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿತ್ತು.
ಒಟ್ಟಾರೆ ಸೋಲೂರು ಹೋಬಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಅಲೆಯೋ ಅಲೆ ರಾಜಕೀಯವಾಗಿ ಕಂಡುಬಂದಿತು. ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಈ ಎಲ್ಲ ಪ್ರತಿಫಲನಗಳು ಕಂಡುಬರಲಿದೆ. ಇದರ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕಿಕ್ಕು ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಸೋಲೂರು, ನೆಲಮಂಗಲ. ಏರ್ಫೋರ್ಸ್, ನೇವಿ ಎಲ್ಲ ಕಾರ್ಯಕ್ರಮ ಇರ್ಬೋದು, ಯಾವುದಕ್ಕೂ ಬಿಜೆಪಿ ಸರ್ಕಾರದವರು ಯುವಕರಿಗೆ ಸ್ಪಂದಿಸುವುದಿಲ್ಲ. ಏನೇ ಮಾಡಿದ್ರೆ ಕೇಳಿದ್ರೆ ತಗೊಂಡ ಬಯಸ್ಕೊಂಡು ಹೋಗಿ ಅಂತಾರೆ. ಎಲ್ಲ ಇಂಜಿನಿಯರಿಂಗ್ ಮಾಡೋದು, ಬಿಟೆಕ್ ಮಾಡೋದು, ಎಂಟೆಕ್ ಮಾಡೋದು, ಪಕೋಡ ಬೇಯಿಸಕ ಅದೇನ್ ಒಳ್ಳೆ ಕೆಟ್ಟ ಕೆಲಸ ಅಂತ ಅಲ್ಲ. ಅದೇ ನಮ್ಮ ಊರುಗಳಿಂದ ಸಿಟಿಗಳಿಗೆ ಬಂದು ಕೆಲಸಗಳು ಮಾಡಿ ಪಕೋಡ ಬೇಯಿಸಕ ಬರೋದು ನಮ್ಮ ಮಕ್ಕಳೆಲ್ಲ. ಅದಕ್ಕೆ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ. ಈ ಸುಳ್ಳಿನ ಮಾತುಗಳಿಗೆ ದಯವಿಟ್ಟು ಯಾರು ಬೀಳ್ಬೇಡಿ.